ಅಲ್ಫಾನ್ಸೋ ಮಾವಿನ ಹಣ್ಣುಗಳ ರಾಜ ಎಂದೇ ಕರೆಯಲ್ಪಡುವ ಈ ತಳಿ ಮಹಾರಾಷ್ಟ್ರದ ರತ್ನಗಿರಿ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯಲಾಗುತ್ತದೆ. ಇದರ ಕೇಸರಿ ಬಣ್ಣದ ತಿರುಳು ಮತ್ತು ವಿಶಿಷ್ಟವಾದ ಸುವಾಸನೆ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದ್ದು, ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ಹಣ್ಣು ಇದಾಗಿದೆ. ಯಾವುದೇ ನಾರಿಲ್ಲದ ಬೆಣ್ಣೆಯಂತಹ ಮೃದುತ್ವ ಇದರ ವಿಶೇಷತೆಯಾಗಿದ್ದು, ಐಸ್ ಕ್ರೀಮ್ ಮತ್ತು ಮಿಲ್ಕ್ ಶೇಕ್ಗಳಿಗೆ ಇದು ಮೊದಲ ಆಯ್ಕೆಯಾಗಿದೆ. ಬಾದಾಮಿ ಕರ್ನಾಟಕದ ಹೆಮ್ಮೆಯ ಈ ತಳಿಯನ್ನು ದಕ್ಷಿಣ ಭಾರತದ ಅಲ್ಫಾನ್ಸೋ ಎಂದು ಕರೆಯುತ್ತಾರೆ. ಇದರ ಹಳದಿ ಮಿಶ್ರಿತ ಕೆಂಪು ಬಣ್ಣದ ಸಿಪ್ಪೆ ನೋಡುಗರನ್ನು ಸೆಳೆಯುತ್ತದೆ ಮತ್ತು ರುಚಿಯಲ್ಲಿ ಅತಿ ಹೆಚ್ಚು ಸಿಹಿಯನ್ನು ಹೊಂದಿರುತ್ತದೆ. ಸಾಧಾರಣವಾಗಿ ಏಪ್ರಿಲ್ ತಿಂಗಳಿನಿಂದ ಮಾರುಕಟ್ಟೆಗೆ ಬರುವ ಈ ಹಣ್ಣು ತನ್ನ ಗಾತ್ರ ಮತ್ತು ಸ್ವಾದದಿಂದಾಗಿ ಮಧ್ಯಮ ವರ್ಗದ ಜನರ ಮನೆಮನಗಳಲ್ಲಿ ಸ್ಥಾನ ಪಡೆದಿದೆ. ದಶೇರಿ ಉತ್ತರ ಪ್ರದೇಶದ ಲಕ್ನೋ ಭಾಗದಿಂದ ಬಂದ ಈ ತಳಿ ತನ್ನ ಉದ್ದನೆಯ ಆಕಾರದಿಂದ ಸುಲಭವಾಗಿ ಗುರುತಿಸಲ್ಪಡುತ್ತದೆ. ನೂರಾರು ವರ್ಷಗಳ ಇತಿಹಾಸವಿರುವ ಈ ಹಣ್ಣಿನ ಸಿಪ್ಪೆ ತೆಳುವಾಗಿದ್ದು, ಒಳಭಾಗದಲ್ಲಿ ಮೃದುವಾದ ಹಸಿರು ಮಿಶ್ರಿತ ಹಳದಿ ಬಣ್ಣದ ತಿರುಳಿರುತ್ತದೆ. ಕೇಸರ್ ಗುಜರಾತ್ನ ಗಿರ್ ಪ್ರಾಂತ್ಯದ ಮೂಲದ ಈ ಹಣ್ಣು ಕೇಸರಿ ಬಣ್ಣದ ತೇಜಸ್ಸನ್ನು ಹೊಂದಿರುವುದರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಇದರ ಪರಿಮಳ ಇಡೀ ಮನೆಯನ್ನು ಆವರಿಸುವಷ್ಟು ಗಾಢವಾಗಿದ್ದು, ರಸಪುರಿ ಹಣ್ಣಿನ ಸೋದರನಂತೆ ಇದು ಕಾಣಿಸುತ್ತದೆ. ಆಮ್ರಸ್ ಅಥವಾ ಮಾವಿನ ರಸ ತಯಾರಿಸಲು ಈ ತಳಿ ಅತ್ಯುತ್ತಮವಾಗಿದ್ದು, ದೀರ್ಘಕಾಲದವರೆಗೆ ಕೆಡದೆ ಉಳಿಯುವ ಸಾಮರ್ಥ್ಯ ಇದಕ್ಕೆ ಇದೆ. ಬಂಗನಪಲ್ಲಿ ಆಂಧ್ರಪ್ರದೇಶದ ಬಂಗನಪಲ್ಲಿ ಸಂಸ್ಥಾನದ ಈ ಹಣ್ಣು ತನ್ನ ಬೃಹತ್ ಗಾತ್ರ ಮತ್ತು ನುಣ್ಣನೆಯ ಸಿಪ್ಪೆಗೆ ಹೆಸರುವಾಸಿಯಾಗಿದೆ. ಇದನ್ನು ಸಫೇದಾ ಎಂದು ಕರೆಯಲಾಗುತ್ತದೆ ಮತ್ತು ಇದರಲ್ಲಿ ನಾರಿನಂಶ ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ ಇರುತ್ತದೆ. ಗಟ್ಟಿಯಾದ ತಿರುಳನ್ನು ಹೊಂದಿರುವುದರಿಂದ ಹಣ್ಣನ್ನು ಹೋಳುಗಳಾಗಿ ಕತ್ತರಿಸಿ ತಿನ್ನಲು ಇದು ತುಂಬಾ ಅನುಕೂಲವಾಗಿದೆ. ತೋತಾಪುರಿ ಗಿಣಿಯ ಮೂತಿಯಂತಹ ಆಕಾರವನ್ನು ಹೊಂದಿರುವುದರಿಂದ ಇದಕ್ಕೆ ಈ ಹೆಸರು ಬಂದಿದ್ದು, ಇದನ್ನು ಬೆಂಗಳೂರು ಮಾವು ಎಂದು ಕರೆಯುತ್ತಾರೆ. ಇದು ಹೆಚ್ಚು ಸಿಹಿಯಾಗಿರುವುದಿಲ್ಲವಾದರೂ ಒಂದು ರೀತಿಯ ವಿಶಿಷ್ಟ ಹುಳಿ ಮಿಶ್ರಿತ ರುಚಿಯನ್ನು ಹೊಂದಿರುತ್ತದೆ. ಮಾರುಕಟ್ಟೆಯಲ್ಲಿ ಸಿಗುವ ಹೆಚ್ಚಿನ ಮಾವಿನ ಪಾನೀಯಗಳು ಮತ್ತು ಪಲ್ಪ್ ತಯಾರಿಕೆಯಲ್ಲಿ ಈ ಹಣ್ಣನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ.